ಎಷ್ಟು ಚಂದ ಕಾಣಕತ್ತಿ ಗೊತ್ತಾನೆ ಈ ಅರ್ಬ್ಯಾಗ. ಎಷ್ಟು ದಿನ ಆಗಿತ್ತವ ನೀನು ಹಿಂಗೆ ನೋಡ್ಬೇಕು ಅನ್ಕೊಂಡು ಆಗಿದ್ದೇ ಇಲ್ಲ. ಅಡ್ಡಿ ಇಲ್ಲ, ಭಾರಿ ಚಂದ ಕಾಣಕತ್ತಿ. ಹುಡುಗನ್ ನೀ ಮೊದ್ಲ ನೋಡಿದ್ರು ಹೊಸ್ದಾಗಿ ನೋಡಕ್ಕೆ ಬಂದಾರಂಗೆ ರೆಡಿಯಾಗಿ ಭಾರಿ ಚಂದ ಕಾಣಕತ್ತಿ. ಜಂಪರ್ ಅದ ಇವ್ರಾಗ ಹೊಲ್ಸಿಯನ ಅಲ್ಲ? ಇವ ಅಲ್ಲಿ ಪ್ಯಾಟೆ ಕೊಟ್ಟಿದ್ದೆ. ಎಷ್ಟೊತ್ತಿಗೆ ಬರ್ತಾರಂತ ಹುಡುಗ? ನಾನು ಆಗಲಿಂದ ಹಾದಿ ಕಾಯಕತ್ತೀನಿ, ಸುದ್ದಿಲ್ಲ ಸುಲಾಕಿಲ್ಲ ತಗ. ಎಷ್ಟೊತ್ತಿಗೆ ಬರ್ತಾನಂತ? ಈ ಬರಾತೀನಂತ ಫೋನ್ ಮಾಡಿದ್ರವ, ಇಲ್ಲೇ ದಾರ್ಯಾಗದೀನಿ ಅಂದಿದ್ರು, ಯಾಕೋ ತಡ ಆತು. ಹೌದನಾ? ಆತಂಗಾರ ನಾನು ಒಗ್ಗರಣೆ ಪಲ್ಯ ಮಾಡಿಟ್ಟೇನಿ. ಹುಡುಗ ಬಂದಂದ್ರೆ ಪಟ್ಟಂದು ಕಲಿಸಿ ವಸ್ತು ಮರಿ ಕೊಡೋದು ಅಷ್ಟೇ ಬಾಕಿ. ಮಧ್ಯಾಹ್ನ ಊಟಕ್ಕೆ ಇರ್ತಾನಂದ್ರೆ ಏನಿಲ್ಲ, ಮತ್ತೆ ಅಡುಗೆ ಮಾಡ್ತೀನಿ ಮತ್ತೆ. ಇವವ್ವ ಅವ್ರೇನು ಮಧ್ಯಾಹ್ನ ಊಟ ಇರಕ್ಕೆ ಬೀಗ್ರನವ ಹಳೆಯನ, ಇನ್ನೂ ಬರ್ತಾ ಅದಾರಷ್ಟೇ, ಸ್ವಲ್ಪ ಮಾತಾಡ್ಕೊಂಡು ಎದ್ದು ಹೋಕ್ಕಾರಷ್ಟೇ. ನೀನೊಂದು ತಗ ಮಧ್ಯಾಹ್ನ ಊಟಕ್ಕೆ ಇರ್ತಾರ, ಅದಾತ ಇದಾತ ಅಂತೇಳಿ. ಹಂಗಲ್ಲ ಮತ್ತೆ ಮಾತಾಡ್ಕೊಂಡು ಕೂತ್ ಎಟ್ಟತಕ್ಕತ್ತೆ. ನಾ ಅದಕ್ಕೆ ಕೇಳಿದೆ ಏನಾರು ನಿನ್ನ ಮುಂದೆ ಹೇಳೋಣ ಅಂತ. ಈಗ ಅದನ್ನ ಬಿಡ್ಲಿ, ಬೇರೆ ಏನಾದ್ರು ಕೆಲಸ ಇದ್ರು ಮಾಡೋಗು. ಎಲ್ಲ ಕೆಲಸ ಮಾಡೇನ್ರಿ ನಾನು. ಕೆಲಸ ಮಾಡ್ಲಾರ್ದ ಇರ್ತೇನೆ ಏನು ನೀವ ಮಾಡ್ತೀರ ದಿನ ಒಂದಕ್ಕೂ? ಎಲ್ಲ ಮಾಡೇನಿ. ಬೆಳಗ್ಗೆ ದೌಡೆದ್ದು ಜಳಕ ಮಾಡಿ ದೇವ್ರು ನೋಡೋಗ್ರಂಗ ಅಯ್ಯೋ 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 ದೇವ್ರಂಗ ಎದ್ದು ಬಂದನ ಅಂದಿರ್ಬೇಕು. ನಮ್ಮನಿ ಚಂದಾಗಿ ಪೂಜೆ ಮಾಡೇನು ಗೊತ್ತನ. ಅಷ್ಟಕ್ಕೆಲ್ಲ ತಯಾರು ಮಾಡಿಟ್ಟನಿ. ಮಧ್ಯಾಹ್ನ ಅಡುಗೆಗೂ ಒಂಚೂರು ಎಲ್ಲ ತಯಾರಿ ಐತಿ. ಆಮೇಲೆ ಮನೆ ನೋಡಿಲ್ಲ, ಕಸ ಹೊಡೆದು ಎಷ್ಟು ಕಲ್ಲು ಒರ್ಸೀನಿ, ಎಲ್ಲ ಮನೆ ಒಗಾಟ್ ಮಾಡೀನಿ. ನಿನ್ನಿಂದ ಬರ್ತಾನ ಸುದ್ದಿ ಕೇಳಿ ಎಲ್ಲ ಮಾಡೇನು ಗೊತ್ತನ. ಏನ ದೇವ್ರ ಈಗ ಎದ್ದು ಬರ್ತಾನ ನಂಗೆ ಪೂಜೆ ಮಾಡಿಯಾ? ಯಾಕಂದ್ರೆ ಹುಡುಗ ದೇವ್ರ ಮನೆಗೆ ಹೋಗಿ ನೋಡಿದ್ರೆ ಏನು ಅನ್ಕೋಬೇಕು? ಅಯ್ಯಯ್ಯ ಒಂದು ದೀಪ ಹಚ್ಚಿಲ್ಲಲ್ಲಿ ನೆಟ್ಗ ಅಲ್ಲ, ಬರೇ ದೀಪ ಹಚ್ಚಿ ಕೈ ಬಿಟ್ಟವಲ್ಲ, ದೇವ್ರನ್ನ ಚಂದಾಗ ಅಲಂಕಾರ ಮಾಡೇ ಇಲ್ಲ ಅನ್ಕೊಳಂಗಿಲ್ಲ. ಇಲ್ಲಿ ನೋಡ್ರಿ ದೇವ್ರ ಮನೆ ನೋಡ್ತಿದ್ದಂಗ ಅಯ್ಯೋ ಏನು ಭಕ್ತಿ ಏನಿದು, ಎಷ್ಟು ಇದಾದಾರ ಇವ್ರು ಅಂತೇಳಿ ಖುಷಿ ಆಗ್ಬಿಡ್ಬೇಕು ಅವಂಗ. ಮನಿ ಭಾಳ ಸಂಪ್ರದಾಯರ ಮನಿ ಅಂತ ಗೊತ್ತಾಗಬೇಕ ಬೇಡ? ಅಯ್ಯೋ ದೇವ್ರೇ. ಆಗ್ಲಿ ಬಿಡು, ನಿಂಗೆ ಹೆಂಗ ಅನ್ಸುತ್ತ ಹಂಗ ಮಾಡು. ಏನ ಈಗೆಲ್ಲ ತಯಾರಾಗೈತಲ್ಲ, ಒಟ್ಟು ಆರಾಮ್ ಒಂದ್ ರಥ ಸುಮ್ಮನೆ ಕುಂದ್ರು ಬರ ಮಟನು. ಒಂದ್ ನಮನಿ ಅಕಡಿ ಕಡಿ ಓಡ್ಯಾಡ್ಬೇಡ. ಏನ ಆಯ್ತು ತಗೋರಿ, ನಿಮಗೆ ನಾ ಏನಾರ ಮಾಡಿದ್ರೆ ಸಮಾಧಾನ ಆಗೋದಲ್ಲ. ನಿಮ್ಮ ಅವ್ವನ ಖುಷಿಗೆ ಯಾ ನಮನಿ ಖುಷಿ ಆಗೈತೆ ನೋಡಿ ನಿಮ್ಮ ಅವ್ಗ. ಭಾಳ ದಿನಕ್ಕೆ ಮಗಳಿಗೆ ಒಂದು ಇಂಥದ್ದೊಂದು ಇದು ಅಂತೇಳಿ ಭಾರಿ ಖುಷಿ ಆಗೈತಕಿ ನಿಜಕ್ಕೆ. ಹೆತ್ತರಿಗಿರ್ಕಿಂತ ಇನ್ನೇನು ಬೇಕು, ಮಕ್ಕಳು ಚಲೋ ಇದ್ರೆ ಅಷ್ಟೇ ಸಾಕು, ಹೌದಿಲ್ಲ? ಏ ಯಾವ್ದ ಗಾಡಿ ಬಂತು? ಬಂದ್ರೇನ? ಬರಪ್ಪ ಬಾ ಒಳಗೆ ಬಾ. ಇದ ಮನಿ ಅಂತ ಗೊತ್ತಾತನಪ್ಪ? ಏನು ಹುಡುಕ್ಯಾಡಿದೆ? ನಮ್ಮೂರಾಗ ಯಾರನ್ನ ಕೇಳಿದ್ರು ತೋರಿಸ್ತಾರ ನಮ್ಮ ಮನಿನ. ಇಲ್ಲ ಆಂಟಿ, ಲೊಕೇಶನ್ ಕಳಿಸಿದ್ಲ, ಸೀದಾ ಬಂದೆ. ಬರಪ್ಪ. ಅಲ್ಲ ಅದು ಯಾರನ್ನ ಲೊಕೇಶನ್ ಕಳಿಸಿದ್ದೆ ಅಂತಲ್ಲ, ಯಾರು? ಈ ನಮ್ಮೂರಾಗ ಯಾರು ಇಲ್ಲಲ್ಲ ಲೊಕೇಶನ್ ಅದು. ಅಯ್ಯೋ ಅವ್ವ, ಲೊಕೇಶನ್ ಅಲ್ಲ, ಲೊಕೇಶನ್ ಕಳಿಸಿದ್ದೆ ಅಂದಿದ್ದು. ಅಂದ್ರೆ ರೂಟ್ ಮ್ಯಾಪ್, ಇಲ್ಲಿ ಮನೆಗೆ ಬರಕ್ಕೆ ದಾರಿ ಕಳಿಸಿದ್ದೆ. ಅದೆಲ್ಲ ನಿಮ್ಮ ಹೋಗಿಲ್ಲ ಅರ್ಥ ಆಗ್ಬೇಕ, ಓದಿಲ್ಲ. ಹೌದೌದು, ನೀವು ಬಾರಿ ಡಿಂಗ್ರಿ ಮಾಡ್ಕೊಂಡಿರಿ. ನಮ್ದಂಗೆ ಇದ್ದಿದ್ದ. ನೀ ಕೂತ್ಕೊಳಪ್ಪ. ಅಂದಂಗೆ ನಿನ್ನ ಹೆಸರಪ್ಪ? ನನ್ನ ಹೆಸರು ಪ್ರವೀಣ್ ಅಂತ. ಹೌದಾ? ಮನ್ಯಾಗ ಯಾರ್ಯಾರು ಅದಾರಪ್ಪ? ಮನ್ಯಾಗ ಯಾರೂ ಇಲ್ಲ, ನಮ್ಮ ತಾಯಿ ಒಬ್ಬರೇ ಇರೋದು, ನಾನೊಬ್ಬನೇ ಇರೋದು. ಮನೆ ಕಡೆ ಅನುಕೂಲವಾಗಿ ಐತಿ, ಆದರೆ ಬಹಳ ಏನಿಲ್ಲ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ, ಬಹಳ ಅನುಕೂಲವಾಗಿ ಏನಿಲ್ಲ. ಇದ್ದಿದ್ದೇ ಹೇಳ್ತೀನಿ, ನಮ್ದೊಂದು ಮನೆ ಅಂತ ಐತೆ ಅಷ್ಟೇ. ಅದು ನಮ್ಮ ಅಪ್ಪರ ಕಾಲಕ್ಕೆ ಕಟ್ಸ್ಕೊಂಡಿದ್ದು ಮನೆ ಐತಿ. ಈಗ ದುಡ್ಡು ತಿನ್ನೋದೆ ಜೀವನ, ಬೇರೆ ಏನೂ ಆಸ್ತಿ ಅಂತ ಏನೂ ಇಲ್ಲ, ಸ್ವಂತ ಮನೆ ಒಂದು ಬಿಟ್ರೆ. ಹೌದನಪ್ಪ, ಇರ್ಲಿ ಬಿಡ. ಏನಾಯ್ತು, ಎಲ್ಲರೂ ಏನು ಹುಟ್ಟತ್ಲೆ ಈಡಾಗ ಆಸ್ತಿ ಬೆನ್ನಾಗಿ ಇಟ್ಕೊಂಡ ಬರಕತ್ತೇನಪ್ಪ. ಈಗ ನೀವು ದುಡ್ದು ಗಳಿಸಿ ಮಾಡ್ಕೊಳ್ಳೋದು ಅಷ್ಟೇ, ಮತ್ತೇನೈತಿ. ಕುಂದ್ರಪ್ಪ, ಒಂದು ಚಾ ತೊಗೊಂಬರ್ತೀನಿ. ಇಲ್ಲ ಇಲ್ಲ, ನಾನು ಚಾ ಕುಡಿಯಂಗಿಲ್ಲ ರೀ. ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಕ್ ಕಾಫಿ ಕುಡಿತೀನಿ ಅಷ್ಟೇ, ಮತ್ತು ಚಾ ಕುಡಿಯಂಗಿಲ್ಲ ರೀ. ಬ್ಲ್ಯಾಕ್ ಕಾಪಿಯಾ? ಅಂದ್ರೆ ಹಾಲು ಹಾಕ್ಲಾರ್ದಂಗ? ಇಲ್ಲ ಇಲ್ಲ, ಬಿಸಿನೀರೊಳಗೆ ಕಾಫಿ ಪುಡಿ ಹಾಕೊಂಡ್ಬಿಡೋದು ಅಷ್ಟೇ, ಸಕ್ಕರೆ ಇಲ್ಲ, ಹಾಲಿಲ್ಲ. ಈ ಸಾತಂಗಿಲ್ಲ ಅದು. ಇಲ್ಲ ಇಲ್ಲ, ಕಹಿ ಏನು ಅನ್ಸಲ್ಲ. ಅದು ಒಂದು ಸಿಪ್ ಕುಡಿದ್ರೆ ಸಾಕು, ಅದನ್ನ ಮತ್ತೆ ಕುಡಿಬೇಕು. ಒಂದ್ಸಲ ನೀವು ಒಂದಿನ ಕುಡಿದ್ರೆ ಅದಕ್ಕೆ ಅಡಿಕ್ಟ್ ಆಗ್ತೀರಿ, ಮತ್ತೆ ನೀವು ಅದನ್ನೇ ಕುಡಿಬೇಕು ನಾಳೆ ಅಂತ ಮತ್ತೆ ಅನ್ಸಕ್ಕೆ ಶುರು ಆಕೈತಿ. ಚಲೋ ಇರ್ತೈತೆ, ಅದು ಹೆಲ್ತ್ಗೂ ಭಾಳ ಒಳ್ಳೇದು, ಅದನ್ನ ಕುಡಿತೀನಿ ರೀ. ಹೌದನಪ್ಪ? ಅದರಿಂದ ಆದಷ್ಟು ಶುಗರು ಬರಂಗಿಲ್ಲ. ಹೌದಾ? ಚಲೋ ಬಿಡಪ್ಪ. ಹಂಗಾರ ನೋಡಂತಡಿ, ನಾಳಿಂದ ನಾನು ಒಂದ್ಸಲ ಪ್ರಯತ್ನ ಮಾಡ್ತೀನಿ, ನಮ್ಮ ಅಕ್ಕಿಗೆ ಮಾಡಿಕೊಡು ಅಂತ ಹೇಳ್ತೀನಿ. ಕುಡೀರಿ ಅಂಕಲ್, ಒಳ್ಳೇದು. ಈ ವಯಸ್ಸಿನಾಗ ನೀವು ಈ ಥರ ಶುಗರ್ ಸ್ವಲ್ಪ ಕಡಿಮೆ ಮಾಡೋದು, ಅವಾಯ್ಡ್ ಮಾಡೋದು ಭಾಳ ಒಳ್ಳೇದು. ಕುಡೀರಿ. ಅಂದಂಗೆ ಅಂಕಲ್, ಅದು ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟೆ, ಆದ್ರೆ ಆಕಿ ಮನೆಗೆ ಬಂದು ಮಾತಾಡ ಅಂತ ಅಂದರು. ಅದಕ್ಕೆ ಇಲ್ಲಿಗೆ ಬಂದೆ ಡೈರೆಕ್ಟಾಗಿ ಕೇಳೋಣ ಅಂತ. ನನ್ನ ಬ್ಯಾಕ್ಗ್ರೌಂಡ್ ಇಷ್ಟ ಐತಿ, ಬೇರೆ ಏನೂ ಇಲ್ಲ. ನೋಡಿ, ನಿಮಗೆ ನಾನು ಇಷ್ಟ ಆಗಿದ್ದರೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿರಿ. ಇದ್ದಿದ್ದು ನೇರ ನೀರಿ ಹೇಳಿಯಪ್ಪ, ನಮ್ಗೆ ಏನೂ ಅಭ್ಯಂತರ ಏನಿಲ್ಲ. ಆದ್ರೆ ನನ್ನ ಮಗಳ ಬಗ್ಗೆ ಪೂರ್ತಿ ವಿಚಾರ ಗೊತ್ತೈತಲ್ಲಪ್ಪ ನಿನಗೆ. ನನ್ನ ಮಗಳು ಸುಳ್ಳಂತರೂ ಹೇಳಿರಂಗಿಲ್ಲ, ಇದ್ದಿದ್ದಂಗೆ ಹೇಳಿರ್ತಾಳ. ಈಗ ಇದ್ರ ಮ್ಯಾಗ ನಿಂಗೆ ಒಪ್ಪಿಗೆ ಐತಿ ಅನ್ನೋದಾದ್ರೆ ಮುಂದುವರ್ಸ್ಬೋದು. ಒಪ್ಪಿಗೆ ಐತಿ, ಒಪ್ಪಿಗೆ ಇದ್ದಲ್ಲೇ ಬಂದೆ. ನಾನು ಎಷ್ಟು ಸಲ ಎಲ್ಲೆಲ್ಲೇ ಕನ್ನೇನು ವರ ನೋಡಿದ್ವಪ್ಪ, ಎಲ್ಲಿ ಯಾವುದು ಸಟ್ಟ ಆಗಲಿಲ್ಲ. ಆಕಿನೂ ಯಾವುದು ಇಷ್ಟನೂ ಪಟ್ಟಿದ್ದಿಲ್ಲ ಬಿಡು, ಯಾವುದು ಮಾಡ್ಕೊತೇನೆ ಅಂತಲೂ ಅಂದಿದ್ದಿಲ್ಲ. ಏನು ಮಾಡ್ತೀಯಪ್ಪ, ಮದುವೆ ಒಂದು 2 ವರ್ಷದೊಳಗೆ ಇಷ್ಟೆಲ್ಲ ಆಗಿ ಹೋಗ್ಬಿಡ್ತು. ಆಗೋಗಿ ನೋಡು, ಆ ಹುಡುಗಿಗೂ ಒಂಥರ ಅತಂತ್ರ ಕುಂತು ಬಿಟ್ಟತ್ತಪ್ಪ ಬಾಳೆ. ಹಾಗಾಗಿ ಈಗ ಇಷ್ಟ ಐತಿ ಅನ್ನೋದಾದ್ರೆ ಮತ್ತೆ ಮದುವೆ ಮಾಡೋಕೆ ಅಡ್ಡಿ ಇಲ್ಲಪ್ಪ. ನಮಗೂ ಭಾರಿ ಖುಷಿ. ಮದುವೆ ನಮಗೊಂದು ಒಳ್ಳೆಯ ಹಳೆ ಬೇಕಾಗಿತ್ತು ನೋಡಿ.
ಯಾಕೆ ನೀ ಮಾತಾಡೋದು ಕೇಳಿದ್ರೆ ನಮ್ಗೆ ಈಗ ಒಂದು ಖುಷಿ ಆಗತ್ತೆ ನೋಡಪ್ಪ. ನಿಮ್ಮ ಮಗಳನ್ನ ಚಲೋ ನೋಡ್ಕೊತೀನಿ, ಆಕಿ ನಡವಳಿಕೆ ಗುಣ ನಂಗೆ ಇಷ್ಟ ಆಗೈತಿ, ಅದಕ್ಕೋಸ್ಕರ ನಾನು ಆಕಿನ ಮದುವೆ ಮಾಡ್ಕೋಬೇಕನ್ನತ್ತೀನಿ. ನೀವು ಹ್ಞೂ ಅನ್ನೋದಾದ್ರೆ ಸಂಕ್ಷಿಪ್ತವಾಗಿ ಗುಡಿ ಒಳಗೆ ಮದುವೆ ಮಾಡ್ಕೊತೀನಿ. ಸಂಕ್ಷಿಪ್ತ ಯಾಕಪ್ಪ, ಜೋರಾಗೆ ಮಾಡಂತಾಗ ಏನ್ ತಲೆ ಕೆಡ್ಸ್ಕೊಬೇಡ, ಮದ್ವೆ ಖರ್ಚು ನಾನು ನೋಡ್ಕೊಂತೀನಿ. ಚೇಚೆ ಮದ್ವೆ ಖರ್ಚು ಅಂತಲ್ಲ, ಅದು ಅಂದರೆ ನಮ್ಮ ಕಡೆ ಯಾರೂ ಇಲ್ಲ, ನಾವು ಕಷ್ಟದಾಗಿದ್ದಾಗ ಯಾರೂ ಸಹಾಯ ಮಾಡಿಲ್ಲ ರಿಲೇಷನ್ ಅನ್ನೋರು. ಹಾಗಾಗಿ ನಮಗೆ ಯಾರನ್ನೂ ಕರೆದು ಮಾಡ್ಕೋಬೇಕನ್ನೋ ಅಷ್ಟು ಏನು ಇಂಟ್ರೆಸ್ಟ್ ಇಲ್ಲ. ನಮ್ಮ ತಂದೆಯವ್ರು ತೀರ್ಕೊಂಡ್ಮೇಲೆ ಅವ್ರ ಕಡೆ ಬಳಗ ಒಂದು ಸ್ವಲ್ಪ ದೂರ ಆದಂಗೆ ಆಗ್ಯಾರ. ಇನ್ನು ನಮ್ಮ ಅವ್ವನ ಕಡೆ ಭಾಳ ಅಂದರೆ ಅವ್ರ ಅಕ್ಕ ತಂಗಿ ಯಾರಾದರೂ ಬರ್ಬೋದು ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಈಗ ನನಗೆ ನಮ್ಮ ತಾಯಿಗೆ ನಾನು ಅಷ್ಟೇ ಇರೋದು, ಹಾಗಾಗಿ ಹೇಳಿದೆ. ನೀವು ಮತ್ತೆ ನಿಮ್ಮ ಕಡೆ ಬಳಗ ಎಲ್ಲ ಕರೆದು ಮಾಡ್ತೀನಿ ಅನ್ನೋದಾದರೆ ಮಾಡಿರಿ, ಅದಕ್ಕೇನಿಲ್ಲ, ಮಾಡೋಣಂತೆ. ಬೇಕಾದ್ರೆ ನಮ್ಮ ಕಡೆನೇ ಮದುವೆ ಮಾಡ್ಕೊತೀವಿ. ಇಲ್ಲ ಇಲ್ಲಪ್ಪ ಬೇಡ, ನಾನೇ ಎಲ್ಲ ಖರ್ಚು ನಿಭಾಯಿಸ್ಕೊಂತೀನಿ. ಭಾರಿ ಜೋರೇನಲ್ಲ, ಸಂಕ್ಷಿಪ್ತ ಮಾಡೋಣಂತ ಏನು. ನೀವು ಚಲೋ ದಿನ ಯಾವತ್ತಂತ ಹೇಳ್ರಿ ಅಂಕಲ್, ಅವತ್ತ ಮುಂದುವರಿನಂತ. ಅದಕ್ಕೇನು ನಿಮ್ಮ ಅವ್ವಾರಿಗೆ ಅದು ಹೇಳಿ ಏನಪ್ಪ. ಅಲ್ಲ ಮತ್ತು ನಿಮ್ಮ ಅವ್ವಾರನ್ನ ಕರ್ಕೊಂಬರ್ಬೇಕು ಬೇಡ ಹುಡುಗಿ ನೋಡಾಕ. ನಮ್ಮವ್ವನ ಮನೆಗೆ ಈಕಿನ ಕರ್ಕೊಂಡು ಹೋಗಿದ್ದೆ. ನಮ್ಮವ್ವನ ಈಕಿ ನೋಡ್ಯಾಳ, ಈಕಿನ ನಮ್ಮವ್ವ ನೋಡ್ಯಾಳ. ಹಾಗಾಗಿ ನೀವು ಒಬ್ಬನ ಹೋಗಪ್ಪ ಮಾತಾಡ್ಕೊಂಬ ನಡೀತೈತಿ ಅಂತಂದ್ರೆ. ಅಲ್ಲ ಆದರೂ ಇಷ್ಟೆಲ್ಲ ಆಗೈತನಪ್ಪ. ನಮ್ಮ ಮನಿನ ನಿಮ್ಮ ವಾರ ಒಂದ್ಸಲ ನೋಡ್ತಿದ್ರಲ್ಲಪ್ಪ. ಅಂದ್ರೆ ಅಂಕಲ್ ಇನ್ನೂ ಬರೀ ಮಾತುಕತೆ ಒಳಗಿತ್ತಲ್ಲ, ಹಂಗೆ ಏನಾರ ನಿಶ್ಚಯ ಆಗಲಿ ನಮ್ಮವ್ವಾರನ್ನ ಒಂದ್ಸಲ ಕರ್ಕೊಂಬರ್ತೀನಿ. ನೀವು ಮದ್ವೆ ದಿನಾಂಕ ಗೊತ್ತು ಮಾಡಿದ್ರೆ ಅವತ್ತು ಕರ್ಕೊಂಬಂದು ನಮ್ಮವ್ವಾರನ್ನ ನಿಮ್ಗೆ ಎಲ್ಲರಿಗೆ ಭೇಟಿ ಮಾಡಿಸಿ, ನೀವು ಬೇಕಾದ್ರೆ ನನ್ನ ಬಗ್ಗೆ ಏನಾರು ವಿಚಾರಿಸೋದಿದ್ರೆ ನಮ್ಮ ಊರಿಗೆ ಬರ್ರಲ್ಲ, ನಮ್ಮ ಮನೆ ಕಡೆ ಬಂದು ವಿಚಾರಿಸ್ಕೋರಿ, ಅದಕ್ಕೇನಿಲ್ಲ. ಇಲ್ಲಪ್ಪ, ಅದ್ರ ಅವಶ್ಯಕತೆ ಏನೂ ಇಲ್ಲ ಅನ್ಸಕತ್ತೈತಿ ನನಗೆ. ಯಾಕಂದ್ರೆ ಮನುಷ್ಯನ ಮಾತಿನಾಗ ಗೊತ್ತಾಗ್ಬಿಡ್ತೈತಿ. ಏನು ನನ್ಗೆ ಅಲ್ಲಿ ಏನು ವಿಚಾರಿಸೋ ಅವಶ್ಯಕತೆ ಇಲ್ಲ. ನಾವು ದಿನ ಹೇಳ್ತೀವಿ ನಿನ್ಗೆ ಗೊತ್ತು ಮಾಡಿ ಅಪ್ಪ. ಆಯ್ತು ತಗೋರಿ ಅಂಕಲ್, ನಂಗೆ ಬರ್ಲಿ ರೀ. ಅಯ್ಯಯ್ಯ ಮಾತಾಡಿ ಹಂಗೆ ಹೊಂಟಿಲ್ಲಪ್ಪ. ಕುಂದ್ರ, ನಾನು ಎಂತ ಚಲೋ ಅವಲಕ್ಕಿದು ಮಾಡೇನಿ, ಚಾ ಐತಿ ಎಲ್ಲ ಐತಿ, ಒಂದು ಸ್ವಲ್ಪ ನಾಷ್ಟ ಮಾಡಿ ಕುಂತಿದ್ದು ಮಾತಾಡ್ಕೊಂಡು ಹೋಗು. ತಡಿ ಮಾಡ್ಕೊಂಬರ್ತೀನಿ. ಅಂದಂಗೆ ಇವರು ನಿಮ್ಮ ಮೊಮ್ಮಗ? ಹ್ಞೂನಪ್ಪ, ನನ್ನ ಮಗ ತೀರ್ಕೊಂಡ್ಬಿಟ್ನಲ್ಲ, ಅವ್ನ ಮಗ. ಈಗ ಅವನ ನೋಡಪ್ಪ ನಮಗೆಲ್ಲ ಆಸರ. ಈಗ ಒಂದು ರೀತಿ ಅವಾದನ ಅಂತೇಳಿ ನಾವು ಜೀವ ಇಟ್ಕೊಂಡದೇವಿ, ಇಲ್ಲ ಅಂದ್ರೆ ನಾವಿರು ಮಾತೇ ಇಲ್ಲ. ಅಷ್ಟು ಯಾಕೆ ಬೇಜಾರು ಮಾಡ್ಕೊತೀರಿ ಬಿಡ್ರಿ ಅಂಕಲ್. ದೇವರು ಒಂದಲ್ಲ ಒಂದು ಆಸರೆ ಕೊಡ್ತಾನೆ. ಮಗ ಇಲ್ಲ ನಾನು ಒಪ್ಕೊತೀನಿ, ಮೊಮ್ಮಗನಿಂದ ಇನ್ನೆಲ್ಲ ಪ್ರೀತಿ ಕಾಣ್ತೀರಿ ಅಷ್ಟೇ. ಅದೇ ನೋಡಪ್ಪ, ಅದೊಂದು ಈಕಿದೊಂದು ನನಗೆ ಚಿಂತೆ ಹತ್ತಿದಂಗೆ ಆಗ್ಬಿಟ್ಟಿತ್ತು. ಈಗ ಯಾಕೆ ಒಂದು ದೇವ್ರು ಕಂಡುಬಿಟ್ಟ ಅಂತ ಅನಿಸ್ತದೆ ನನಗೆ. ಈಗ ಆಕಿದೊಂದು ನಿಂದೊಂದು ಮದುವೆ ಒಂದು ಆತಂದ್ರಪ್ಪ, ನೀವು ಚೆಂದಾಗಿದ್ರಿ ಅಂದ್ರೆ ಅಷ್ಟೇ, ಮತ್ತೇನೂ ಇಲ್ಲ. ನಾನೇ ಮದುವೆ ಮಾಡ್ಕೊಡ್ತೀನಿ, ಎಲ್ಲ ಧಾಮ್ ಧೂಮ್ ಅಂತೇಳಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ವರದಕ್ಷಿಣೆ ಏನು ಕೊಡ್ಬೇಕು, ವರೋಪಚಾರ ಏನು ಮಾಡ್ಬೇಕು ಎಲ್ಲ ನಾ ಮಾಡ್ತೇನಂತ. ಅಂಕಲ್ ನೀವೇನು ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಹೇಳ್ತೇನೆ ರೀ. ನಂಗೆ ವರೋಪಚಾರ ಏನು ಮಾಡ್ತಿರೋ ಮಾಡಿರಿ, ನಾನು ಬೇಡ ಅಂತ ಹೇಳಂಗಿಲ್ಲ. ಆದ್ರೆ ವರದಕ್ಷಿಣೆ ಎಲ್ಲ ಏನು ಬೇಡ. ನಿಮ್ಮ ಮಗಳಿಗೆ ಏನು ಮಾಡಬೇಕು, ಏನು ಕೊಡಬೇಕು ನೀವು ಅವಳಿಗೆ ಕೊಟ್ಕೊರಿ, ನಾ ಅದಕ್ಕೂ ಬೇಡ ಅನ್ನಂಗಿಲ್ಲ. ಆದ್ರೆ ನನಗಂತ ನೀವೇನು ಮಾಡಬೇಡ್ರಿ. ನಂದು ಚೈನ್ ಐತ್ರಿ ಕೊಳ್ಳಾಗ, ಆಮೇಲೆ ಒಂದು ಉಂಗ್ರನೂ ಐತಿ, ಮತ್ತೇನು ಬೇಡ ಅನ್ನಿಸ್ತೈತಿ. ನೀವು ಹಂಗೇನಾದ್ರು ನನಗೆ ಬಂಗಾರ ಮಾಡಿಸ್ಬೇಕು ಅನ್ನೋದಿದ್ರೆ ನಿಮ್ಮ ಮಗಳಿಗೆ ಮಾಡಿಸ್ರಿ. ಆಕೆ ಹಾಕ್ಕೊಂಡ್ರೆ ನನಗೂ ಖುಷಿನೇ. 4 ಮಂದಿಯಾಗ ಹೋಗೋದು ಬರೋದು ಆಕಿ. ನಾಳೆ ಯಾರ ಬರಲಿ ಆಕಿನೇ ನೋಡ್ತಾರೆ, ಈ ಹೆಂಗದಾಳ ಹುಡುಗಿ, ಏನು ಹಾಕ್ಕೊಂಡಾಳ, ಏನು ಬಿಟ್ಟಾಳ ಅಂತೇಳಿ. ಆಕಿ ಚಂದಾಗಿ ಎಲ್ಲ ಹಾಕ್ಕೊಂಡು ಚಂದ ಕಾಣಕತ್ತಲ್ಲ ಅಂದ್ರೆ ಅಷ್ಟೇ ಖುಷಿ. ನಮ್ಮವ್ವನೂ ಒಂದು ಅವಲಕ್ಕಿ ಸರ ಐತಿ, ನಮ್ಮ ಅಪ್ಪಾರು ಬದುಕಿದ್ದಾಗ ಮಾಡಿಸಿದ್ದು. ಒಂದು ಅವಲಕ್ಕಿ ಸರ, ಒಂದೆರಡು ಪಾಟ್ಲಿ ಬಿಲ್ವಾರ ಅದಾವೆ. ಮತ್ತು ಆಕಿದು ಅಂತಂದ್ರೆ ಒಂದು ಬೋರ್ಮಾಳ ಸರ ಐತೆ ಅಷ್ಟೇ, ಬೇರೆ ಏನು ಬಂಗಾರ ಇಲ್ಲ. ಇಷ್ಟೇ ಇರೋದು. ಇದನ್ನು ಸೊಸಿಗೆ ಕೊಡ್ತೇನೆಪ್ಪ ಅಂತ ಅಂತಿದ್ಲು. ನಾನು ಬೇಡವಾ, ನೀನೇ ಇರತನ ಹಾಕೋ, ನನ್ನ ಕೈಲಿ ಆತಪ್ಪ ಅಂದ್ರೆ ದುಡ್ಡು ಮಾಡಿಸಿ ಹಾಕ್ತೀನಿ ಆಕಿಗೆ. ಮತ್ತು ಆಕಿನೂ ವರ್ಕ್ ಮಾಡ್ತೀನಿ ಅನ್ನಕತ್ತಾಳ ಸ್ವಲ್ಪ ದಿನ, ಇಬ್ಬರು ದುಡ್ಡು ಮಾಡಿಸ್ಕೊತೀವಿ. ನೀ ಇರತನೂ ಎಲ್ಲ ಬಂಗಾರ ನೀನೇ ಹಾಕೋರ್ವ, ಆಮೇಲೆ ನೋಡೋಣ ಅಂತ ಅಂದೀನಿ. ಆಗ್ಲಪ್ಪ ಆಗ್ಲಿ, ಅವ್ರು ಹಾಕೊಂಡು ಮತ್ತೆ ನಿಮಗಿಲ್ಲ ಇನ್ಯಾರಿಗೈತಪ್ಪ, ಹೌದಿಲ್ಲ? ತಾಗ್ಲೇ ಎಟ್ಟತ್ ಮಾಡ್ತಿ ಪಟ ಪಟ ಕಲಿಸ್ಕೊಂಡೆ. ಬಂದೆ. ನಮ್ಮಪ್ಪ ನಮ್ಮ ಕಡೆ ಮಾತಾಡಂತಿದ್ದೆಲ್ಲ ಮಾತಾಡೇನು ನೋಡ. ಒಪ್ಕೊಂಡ್ರಿಲ್ಲ ಅವರು, ನಂಗೆ ಈ ಖುಷಿ ಆತಪ್ಪ. ಏನಾತಪ್ಪ, ಸರ್ಪುಣ್ಣಾಗೈತಂತಲ್ಲ ಕಮೆಂಟ್ ಮಾಡಿದ್ರಿ. ಸರ್ಪುಣ್ಣಾದ್ರೆ ಅಷ್ಟೇನು ತ್ರಾಸಾಗಲ್ಲ, ಅದಕ್ಕೆ ಯಾವುದೋ ಪತ್ತೆ ಇಲ್ಲ, ಇಂಗ್ಲೀಷ್ ಮೆಡಿಸನ್ ಕೊಡಿಸ್ಬೋದು ಅಂತೇಳಿ ನಿಮ್ಮ ಗೌಡ್ರಿಗೆ ಆಗಿತ್ತು. ಎದಿ ಮ್ಯಾಗ ಒಂದು ಗುಣ್ಕಲ್ ಇಟ್ಟಂಗೆ ತ್ರಾಸಾಗಿತ್ತು, ಒಂದು ಹೆಜ್ಜೆ ಕಿತ್ತಿಡಕ್ಕೂ ತ್ರಾಸು, ಭಾರಿ ಒದ್ದಾಡ್ಬಿಟ್ರು. ಅದನ್ನು ನೋಡಿ ನನಗಂತರೂ ಯಪ್ಪ ಈ ಸರ್ಪುಣ್ಣಾದ್ರೆ ಇಷ್ಟೆಲ್ಲ ತ್ರಾಸಕತ್ತ ಅಂತೇಳಿ ನಂಗೆ ನಿಜವಾಗ್ಲೂ ಒಂದು ಅವು ಏಳು ಗುಳ್ಳಿಗಳದಾವಲ್ಲ, ಪುಚ್ಚು ಅಂತ ಏನು ಸೇಮ್ ಹಾವಿನ ಥರನೇ ಗುಳ್ಳಿ ಹೇಳ್ತಾವಲ್ಲ, ಆ ಗುಳ್ಳಿಗಳಿಂದ ಮನುಷ್ಯ ಇಷ್ಟ ಅನಾವಣಿ ಯಾಕಂತ ನಂಗೆ ಗೊತ್ತಿದ್ದಿಲ್ಲ. ಅದನ್ನು ನೋಡಿ ನಂಗೆ ನಿಮ್ಮ ಗೌಡ್ರು ವಿಪರೀತ ಒದ್ದಾಡ್ಬಿಟ್ರು. ಜ್ವರ, ನೆಗಡಿ, ಅವ್ರಿಗೆ ಅಷ್ಟು ತ್ರಾಸು, ಮೈಯೆಲ್ಲ ಹೊಡೆದು ಒಗ್ದಂಗೆ ಒಂಥರ ಜಜ್ಜಿದಂಗೆ, ಎದಿ ಮ್ಯಾಗ ಗುಣ್ಕಲ್ ಇಟ್ಟಂಗಂತೆ. ಆಮೇಲೆ ಅವ್ರು ಹೆಜ್ಜೆ ಕಿತ್ತಿಡಕ್ಕಾಗತ್ತಿಲ್ಲ, ಅಷ್ಟೆಲ್ಲ ತ್ರಾಸ ಆಗತ್ತಿತ್ತು ಅವ್ರಿಗೆ. ಆಮೇಲೆ ನಾನ್ ವೆಜ್ ತಿನ್ನಬಾರ್ದು, ಯಾಕಂದ್ರೆ ಸರ್ಪ ಅಂದರೆ ದೇವ್ರದಲ್ಲ, ಸೊ ಅದಕ್ಕೋಸ್ಕರ ಪತ್ತೆ ಅಂದರೆ ನಾನ್ ವೆಜ್ ತಿನ್ನಬಾರ್ದು ಅನ್ನೋದೇ. ಆಮೇಲೆ ಮುಟ್ಟು ಮೈಲಿಗೆ ಆಗಬಾರ್ದು ಅಂತಾರೆ ಅಷ್ಟೇ, ಬೇರೆ ಏನು ಪತ್ತೆ ಇಲ್ಲ. ಇಂಗ್ಲೀಷ್ ಮೆಡಿಸಿನ್ಗಿಂತ ನಮ್ಗೆ ಈ ಥರ ಬರ್ಸೋದು, ಆಮೇಲೆ ಸ್ವಲ್ಪ ಈ ಜ್ವರಕ್ಕೆ ಔಷಧ ಎಲ್ಲ ತೊಗೊಳೋದು ಮಾಡೋದ್ರಿಂದ ಬೇಗ ಆರಾಮಾತು. ಆದರೂ ಒಂದು 8 ದಿನ ಅಂತರೂ ಒದ್ದಾಡ್ಬಿಟ್ರು ಬಿಡ್ರಿ ಬಾರಿ. ಅದಕ್ಕೋಸ್ಕರ ನಾನು ಅದನ್ನೇ ಕಾನ್ಸೆಪ್ಟ್ ಆಗಿ ತೊಗೊಂಡು ಅದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಅಕ್ಕ, ಏನಾಗಿಲ್ಲ, ಸ್ವಲ್ಪ ಸರ್ಪುಣ್ಣಾಗೈತಲ್ಲ, ಅದಕ್ಕೆ ಒಂಚೂರು ಮೈಕೈ ಸುಸ್ತು ತ್ರಾಸು ಅಷ್ಟೇ. ಹೌದಾ? ಅಯ್ಯೋ ಯಪ್ಪ, ನನಗೆ ಹಿಂಗಾಗೈತಿ ಅಂದ್ಬಿಟ್ಲೆ ಪಾರ್ವತಿ, ನನಗಲ್ಲಿ ಕಾಲ ನಿಂದ್ರಲಿಲ್ಲಪ್ಪ ಯಪ್ಪ. ಯಾವಾಗ ನಿನ್ನ ನೋಡೇನೆ ಅನ್ನಂಗೆ ಆಗ್ಬಿಡ್ತು ಜಲಮ ಗೊತ್ತನ. ಈ ನಮ್ಮ ಬುದ್ಧಿ ಇಲ್ಲಕ್ಕ,
ಅಲ್ಲ ಯಾವಾಗ ಇಲ್ಲಿ ಬರಲ್ಲ ಅಂತ ಕಾಯ್ತಿರ್ತಾಳ ಮತ್ತೆ ಹಿಂಗೇನಾರ ಆಗೈತೆ ಅಂದ್ರೆ ಬಿಟ್ಟಾಳ ಆಕಿ ಪಟ್ ಅಂತ ಓಡಿ ಬರ್ತಾಳೆ. ಅಯ್ಯೋ ಸುಮ್ಮನೆ ಇರೋದು ಬಿಟ್ಟು ನಮ್ಮ ಮೂವತ್ತಾಗ ಏನು ಆಕಿ ಮತ್ತೆ ಇಲ್ಲಿ ಬಂದು ಏನು ದೊಡ್ಡ ಸಂಜೀವಿನಿ ನೋಡಿ ಆರಾಮ್ ಮಾಡಿಬಿಡ್ತಾಳೆ. ಸುಮ್ಮನಿರ್ಲಿ ಅಪ್ಪ, ನೀ ಅಂದ್ರೆ ಈಗ ಭಾಳ ರೆಸ್ಟ್ ಹೋಗ್ಬೇಕು. ಹೋಗಪ್ಪ ಮಕ್ಕೋ. ತಡಿಯ ನಾ ಮಾತಾಡಕತ್ತೀನಿ ಅಂದಂಗೆ ಆಫೀಸ್ಗೆ ಅದು ಹೋಗಬೇಡ ಒಟ್ಟು. ಏನು ಈಗಂತೂ ಭಾರಿ ಕಾಳಜಿ ಮಾಡ್ಬೇಕು ನೋಡಿ ಆರೋಗ್ಯದ ಮ್ಯಾಗ. ಅದನ್ನ ಹೇಳೇನ್ರಿ ಅತ್ತಿಗೆಮ್ಮ ನಾನು. ಅಲ್ಲ ಹಿಂಗಾಗೈತೆ ಅಂದ ಮೇಲೆ ನಮ್ಮೂರಿಗಾರ ಕರ್ಕೊಂಬರ್ಬೇಕು, ಅಲ್ಲಿ ಅದಾರವ ಬರೆಯೋರು, ಬರೆಸ್ತಿದ್ದೆ ನಾನು. ಅಲ್ಲ ಪಾರ್ವತಿ ಇದ್ಲಲ್ಲ, ಬರಂಗಾರ ಹೋಗೋಣ ನಮ್ಮ ಮನೆಗೆ ಅಂತೇಳಿ ಹೋಗೇ ಬಿಟ್ವಿ ನಾವು. ಅದೇ ಒಟ್ಟು ನಮ್ಮ ಕಡೆ ಯಾರು ಬರಬಾರ್ದಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರಿ ನೀವು. ನಮ್ಮ ಮನೆಗೆ ಯಾರು ಬರಬಾರ್ದಂತೇಳಿ ನಮ್ಮ ತಮ್ಮಗ ಇಲ್ಲ ತಲೆಯಾಗ. ಇಲ್ಲಿ ಕಲ್ಗಟ್ಟಿಗೆ ಹೋಗಿರಿ, ಯಾಕೆ ಶೆಲ್ಲುಡಿಗೆ ಬಂದಿದ್ರಕ್ಕಿದ್ದಿಲ್ಲ ಅಲ್ಲೇನು ಯಾರು ಇಲ್ಲ ಅಂತ ಮಾಡಿರಿ. ಅದು ಹಳ್ಳಿನ ಅಲ್ಲಿ ಬರೀತಾರ ಹಿಂಗೆಲ್ಲ ಆದ್ರೆ. ಅಲ್ಲ ಏನಾಯ್ತು ಬಿಡ್ರಿ ಅದಕ್ಕೆಮ್ಮ, ಕಲ್ಗಟ್ಟಿಗೆ ಹೋದ್ರೇನ ಶೆಲ್ಲುಡಿಗೆ ಹೋದ್ರೇನ. ಶೆಲ್ಲುಡಿ 2-3 ತಾಸು ದಾರಿ ಭಾಳ ದೂರ ಆಗಿಬಿಡ್ತೈತಿ, ಒಂದು 2 ತಾಸು ದಾರಿ ಆಗ್ಬಿಡ್ತೈತಿ. ಕಲ್ಗಟ್ಟಿಗೆ ಆದ್ರೆ ಇಲ್ಲೇ ಹಿಂಗೆ ಪಟ್ ಅಂತ ಹಿಂಗೆ ಬಂದ್ಬಿಡ್ತೇವೆ, ದೂರ ಆಗಲ್ಲಲ್ಲ. ಅದಕ್ಕೆ ಅಲ್ಲೇ ಹೋದ್ವಿ ಸುಮ್ಮನೆ. ಮತ್ತು ನಿಮಗೂ ತ್ರಾಸ ಅಲ್ಲಿಗೆ ಬಂದುಬಿಟ್ರೆ ಸೀದಾ ಅಂತೇಳಿ. ಯಾಕೆ ಅಲ್ಲಿ ಅವ್ರಿಗೆ ತ್ರಾಸ ಆಗೋದಿಲ್ಲ, ಅವ್ರಿಗೆ ಅಲ್ಲಿ ಹೋಗಕ್ಕೆ ನಿನ್ನ ಖುಷಿ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನನ್ನ ತಮ್ಮನ್ನ. ಇಲ್ಲಿಕ್ಕಿಂತ ಚಲೋ ಬರೆಯಾರಿದ್ರಲ್ಲಿ ಇನ್ನೂ ಚೊಕ್ ಅಂತ ಆರಾಮ ಆಗೇ ಬಿಡ್ತಿತ್ತು. ಏನಪ್ಪ ಒಟ್ಟು ಆದಷ್ಟು ದೂರ ಮಾಡಕ್ಕೆ ನೋಡ್ತಿರವ. ಅಕ್ಕ ಇರ್ಲಿ ಬಿಡಿ, ಎಲ್ಲಾದ್ರೆ ಏನು ನನ್ಗೆ ಆರಾಮಾಗೋದಷ್ಟೇ ಬೇಕಾಗಿತ್ತಲ್ಲ. ಆರಾಮಾಕೈತಿ, ತಲೆ ಕೆಡ್ಸ್ಕೊಬೇಡ. ಏನು ರೀ ನೀವು ಹೇಳ್ರಿ ಮೊದಲು ಒಂಚೂರು ಮಕ್ಕೊಂಡು ವಿಶ್ರಾಂತಿ ತಗೋ ಹೇಳ್ರಿ, ಕುಂತು ಮಾತಾಡಿ ಸುಸ್ತು ಮಾಡ್ಕೋಬೇಡ್ರಿ. ಬರಪ್ಪ ಬಾ ಹೋಗೋಣ ಬಾ. ನಿಧಾನ ಅವ ನಿನ್ನ ತಲೆಯಾಗ ಬುದ್ಧಿನೇ ಇಲ್ಲವ. ಅಲ್ಬಿ ಹಿಂಗಾಗೈತಿ ಅಂತ ಯಾಕವ ಹೇಳಕ್ ಹೋದಿ? ಅಲ್ಲ ನನಗೇನು ಗೊತ್ತಾ, ಹಂಗೆ ಫೋನ್ ಬಂತಲ್ಲ ಹಿಂಗೆ ಬಂದೇವಿ ಅಂದ್ಬಿಟ್ಟೆ. ಮೊದಲೇ ಅತ್ತಿ ಕಾಲು ಈ ಜಿಗ್ದಾಡ್ತಿರ್ತೈತಿ ಇಲ್ಲಿ ಬರಾಕ. ಒಂದು ಮಾತು ಹೇಳೋದೇ ಸನ್ನಿ ಬಂದೇ ಬಿಡ್ತು ನೋಡ ಅಲ್ಲಿ. ಇನ್ನೊಂದು ತಿಂಗಳು ದೇವ್ರೆ ಹೋಗೋದೇ ಇನ್ನು ಮೊನ್ನೆ ಹೋಗ್ಯಾರ, 3-4 ದಿನ ಆಗಿಲ್ಲ ನೆಟ್ಗೆ, ಆಗಲೇ ಮತ್ತೆ ಬಂತು. ಅಲ್ಲಿರೋಕೆ ಇಷ್ಟ ಆಗಲ್ಲ, ಇಲ್ಲೇ ಇರ್ಬೇಕಂತದ ನಮ್ಮತ್ತಿ. ಹೋಗ್ಲಿ ಬಿಡವ, ಏನು ಮಾಡೋಕ್ಕಾಗತ್ತೆ. ಅವ ನಾನು ಹೋಗ್ತೀನವ, ನಿನ್ನೆ ಬಂದೇನಿ. ಅಲ್ಲಿ ಮನ್ಯಾಗ ಅತ್ತಿ ಮತ್ತು ಇವ್ರು ಏನು ಮಾಡ್ಕೊಂಡ್ರೆ ಏನು, ಅದಕ್ಕೆ ಒಂಚೂರು ಹೋಗ್ತೇನೆ. ಇವತ್ತು ಅಂಗಡಿಗೆ ಹೋಗಿ ಸೀದಾ ಅಲ್ಲಿಂದ ಮನೆಗೆ ಹೋಗ್ತೀನಿ. ಇವರು ಬರ್ಬೇಕನ್ನತ್ತಿದ್ರು, ನಾನೇ ಇರ್ಲಿ ಬಿಡ್ರಿ ನೋಡ್ಕೊಂಡು ಬರ್ತೀನಿ. ಹಾಗೇನಾರ ಸೀರಿಯಸ್ ಅನ್ಸಿದ್ರೆ ನಿಮ್ಗೆ ಕರಿತೀನಿ ಅಂದಿದ್ದೆ. ಮತ್ತೇನಿಲ್ಲಲ್ಲ, ಅಪ್ಪಾಜಿ ಆರಾಮೈತಿ, ಒಳ್ಳೇದಾಗ್ಲಪ್ಪ ದೇವ್ರೆ. ನಾನು ಅದನ್ನ ಬೇಡ್ಕೊಂಡ ಬಂದಿದ್ದೆ. ಇದು ಸಿದ್ದಾರ್ಡಜ್ಜನಲ್ಲಿ ಪ್ರಸಾದ ತೊಗೊಂಬಂದೇನಲ್ಲ, ಅದನ್ನ ಅಪ್ಪಾಜಿಗೆ ತಪ್ಪದಂಗೆ ಕೊಡು ಏನ, ಹಂಗಾರ ಮೈಗೆ ಹಚ್ಚು. ಸರ್ಪುಣ್ಣಿಗೆ ಹಚ್ಚಿದೆ ಅಂದ್ರೆ ಆರಾಮಕ್ಕತ್ತೇನ? ಹ್ಞೂನವ ಆಗಲಿ ಬರ್ಲೆ. ಅಲ್ಲ ಈ ನಮ್ಮವ್ವ ಅಲ್ಲಿ ಹೋಗ್ತೇನಂದಿದ್ರೆ ನಾನು ಬರ್ತಿದ್ದೆ. ಲಕ್ಷ್ಮೀನ ಬೆಟ್ಟಕ್ಕಿದ್ನೆ. ಅಯ್ಯಯ್ಯ ಫೋನ್ಯಾಗ ಮಾತಾಡ್ರಿ ಅವ್ವ, ವಿಡಿಯೋ ಕಾಲ್ ಮಾಡಿ ಮಾತಾಡ್ರಿ, ಯಾರು ಬೇಡ ಅಂತಾರೆ ನಿಮಗೆ. ಆಯ್ತಾಯ್ತು ಅಕ್ಕ, ನಾನು ಬರ್ತೀನಿ ತಡಿ ಅಕ್ಕ, ನಂದು ಅಲ್ಲಿ ಹೋಗೋ ಕೆಲಸ ಐತಿ. ಸ್ವಲ್ಪ ದುರ್ಗದಲ್ಲಿ ಹೋಗಿ ನಾನು ನನ್ನ ಫ್ಯಾಷನ್ ಡಿಸೈನರ್ ವರ್ಕಿಗೆ ಒಂದು ಸ್ವಲ್ಪ ಸಣ್ಣ ಪರ್ಲ್, ಆಮೇಲೆ ಅವೇನದು ಮುತ್ತು ಇದು ಬಟನ್ಸ್ ಅವೆಲ್ಲ ತೊಗೊಳ್ಳೋ ಕೆಲಸ ಅದಾವ. ಅವ ಒಂದು 5,000 ರೂಪಾಯಿ ಕೊಡವ. 5,000 ರೂಪಾಯ ಆ ಕಾಜು ಬುಡ್ಡಿ ಮಾಡುವಂತ ಬಟನಿಗೆ ತರಕ? ಅವ ಕಾಜು ಬುಡ್ಡಿ ಅಲ್ಲವ, ಏನು ಮರ್ಯಾದೆ ತೆಗಿತೀವಿ ಅವತ್ತಾಗ. ಅವೇನೋ ಬಟನ್ಸ್ ಕಾಸ್ಟ್ಲಿ ಇರ್ತಾವ. ನಾನೇನು ಅಷ್ಟು ಕ್ಲಾತ್ ಅದು ತೊಗೋಬೇಕು, ಅದಕ್ಕೆ ಮ್ಯಾಚ್ ಆಗೋದು ಚಲೋ ಎಲ್ಲ ಬಟ್ಟೆ. 5,000 ಕೊಡವ, ವಾಪಸ್ ಕೊಡ್ತೀನಿ. ಎಷ್ಟು ಉಳಿತೈತೆ ಅಷ್ಟು ಚಿಲ್ಲರ ತಂದ. ಆಯ್ತವ ಕೊಡ್ತೀನಿ ತಡಿ, ಕುಂದ್ರು ಬಂದೆ. ನಿಂಗೆ ಇದ್ರೊಳಗೆ ಫ್ಯೂಚರ್ ಐತಿ ಅಂತ ಅನಿಸ್ತತಲ್ಲ. ಸರಿ ಕಲಿ, ಇದನ್ನಾರ ಅರ್ಧಕ್ಕೆ ಬಿಡಬೇಡ ಏನ, ಚಲೋತ್ತಂಗೆ ಕಲಿ. ಇಲ್ಲವ ಇಲ್ಲಕ್ಕ ಬಿಡಲ್ಲ, ಇದನ್ನ ಮಾತ್ರ ನೋಡ್ತೀರ. ಇದ್ರೊಳಗೆ ಏನಾದರೂ ಒಂದು ಮಾಡೇ ಮಾಡ್ತೀನಿ ನಾನು. ಮೊನ್ನೊಂದು ಅರ್ಬಿ ಹಾಕೊಂಬಂದಿದ್ನಿ ಯಾಕ, ಆ ಅರ್ಬಿ ನೋಡಿ ಒದ್ರಿದ್ದಂದ್ರೆ ನಮ್ಮವ್ವ ಬೈದಾಡಕ್ಕೆ ಶುರು ಮಾಡ್ಬಿಟ್ಲ. ಅದೇನು ಅತ್ತಾಗ ಜೋತಿ ತಿತ್ತಾಗ ಜೋತಿ ಇಂತ ಹೊಲಸ ಅರ್ಬಿ ಹಾಕೊಂಡು ಅಡ್ಡಾಡ್ಬೇಡ ನೀನು ಅಂತೇಳಿ ಅಂದೆ ಸುಮ್ಮನೆ. ಬಿಡ ಅವ್ರಿಗೆ ಗೊತ್ತಿರಂಗಿಲ್ಲ ನಿಂದೊಂದು ತಗ. ನಂದೊಂದು ಯಾವ್ದಾರು ಚಲೋ ಬ್ಲೌಸಿಗೆ ಅದು ಏನು ಡಿಸೈನ್ ಮಾಡ್ಲೇ ನೋಡೋಣ, ಕೊಡ್ತೇನೆ ಬೇಕಾರೆ ನಾನೇ. ಹಿಂಗೆ ಎನ್ಕರೇಜ್ ಮಾಡ್ಬೇಕು. ಕೊಡೋದು ಕೊಡ್ತೀವಿ, ಚಲೋದೇ ಕೊಡು. ಒಂದು ಯಾವ್ದಾರು ಚಲೋ ಸೀರಿದೆ ಮಾಡೋ ಕೈಲೇ ನೋಡಿ ಹೆಂಗೆ ಮಾಡ್ತೀನಿ ಡಿಸೈನ್ ಅಂತೇಳಿ. ಅದಕ್ಕೆ ದೊಡ್ಡದು ಕೊಡಲ್ಲ ನಾನು, ಫ್ರೀಯಾಗಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಾನು ಚಲೋ ಬ್ಲೌಸ್ ಕೊಡ್ತಾ ಇರ್ತೇನೆ ನಾನು ನಿಂಗೆ. ಯಾವತ್ತು ತಾಯಿ ಮಾತಾಯಿ 1 ರೂಪಾಯಿ ಕೊಡಬೇಡ. ನನಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಬಟ್ಟೆ ಬೇಕು, ಹಾಕೊಳ್ಳೋರು ಗಟ್ಟಿರ್ಬೇಕು ಅಷ್ಟೇ. ನೀ ಕೊಡು ಸಾಕು, ನಾನೆಲ್ಲ ಚಲೋತ್ತಂಗೆ ಮಾಡ್ಕೊಡ್ತೇನೆ ನೋಡಿ. ಆಮೇಲೆ ನಿನ್ನ ಫೇವ್ರೇಟ್ ಬ್ಲೌಸ್ ಆಕೈತದ. ಬ್ಲೌಸ್ ಆಲೆ ಹೊಲಕ್ಕೆ ಕಲಿತೆ ನಾ? ಹೊಲೆಲ್ಲ ಬ್ಲೌಸ್ ಅವ್ರ ಕಡೆನ ಹೊಲಿಸ್ತೇನೆ. ಬಟ್ ಅದಕ್ಕೆ ಏನಾರ ವರ್ಕ್ ಏನು ಮಾಡ್ಬೇಕಲ್ಲ ಅದ್ರ ಬಗ್ಗೆ ನಾನು ಆಮೇಲೆ ಏನಾರ ಡಿಸೈನ್ ಮಾಡೋದ್ರ ಬಗ್ಗೆ ನೋಡೋಣ, ಅದನ್ನು ಹೇಳ್ತೇನೆ ಅವ್ರಿಗೆ. ಸರಿ.